ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಮೂಲಿ ಮಂತ್ಲಿ ಚೆಕ್ ಮಾಡೋ ಥರನೇ ಪಾಪುದು ವೆಯ್ಟ್ ಚೆಕ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡಿದೆ, ಬಟ್ ಎತ್ಕೊಂಡ್ರೆ ವೆಯ್ಟ್ ಕಡಿಮೆ ಆಗಿದ್ದಾನೆ ಅಂತ ಅನಿಸುತ್ತೆ. ಜೊತೆಗೆ ಮುಖ ಎಲ್ಲ ಸಣ್ಣ ಆಗಿಬಿಟ್ಟಿದೆ, ಕತ್ತು ಕೈ ಎಲ್ಲ ಸಣ್ಣ ಆಗಿದೆ, ಕೈಯಲ್ಲಿ ಕಟ್ಟಿರೋ ದಾರ ಇದೆಯಲ್ಲ ಅದೆಲ್ಲ ಲೂಸ್ ಆಗ್ತಾಯಿದೆ. ಆದರೆ ವೆಯ್ಟ್ ಮಾತ್ರ ಅಷ್ಟೇ ಇದೆ. ನಾನು ಲಾಸ್ಟ್ ಮಂತ್ ಕೂಡ ಅವ್ನು 10.5 ಇದ್ದ, ಈಗಲೂ 10.5 ಅಂತಲೇ ತೋರಿಸ್ತಾ ಇದೆ. ಏನೋ ಆಜು ಬಾಜಲ್ಲಿ ಒಂದು 250 ಗ್ರಾಮಲ್ಲಿ ಏರುಪೇರು ಆಗುತ್ತೆ ಅಷ್ಟೇ. ಈಗಲೂ ಅವನಷ್ಟೇ 10.5 kg ಇದ್ದ. ಅವನಿಗಲ್ಲಿ ಹಾಕ್ಸ್ಬಿಟ್ಟು ಒಂಥರ ಖುಷಿ ಆಗ್ತಿತ್ತು. ಒಳಗಡೆ ಕೈ ಕಾಲೆಲ್ಲ ಹೊಡ್ಕೊಂಡು ಆಟ ಆಡ್ಕೊಂಡು ಮಲಗಿದ್ದ. ನನಗೆ ಭಯ, ಅದೆಲ್ಲಿ ಕಿತ್ಬಿದ್ದೋಗ್ಬಿಡ್ತು ಅಂತ ನನ್ನ ಭಯ. ಇವ್ನು ನೋಡಿದ್ರೆ ಆರಾಮಾಗಿ ಒಳಗಡೆ ಕೈ ಕಾಲೆಲ್ಲ ಬಡ್ಕೊಂಡು ಆಟ ಆಡ್ತಿದ್ದ. ಸೊ ಸದ್ಯ ವೆಯ್ಟ್ ಕಡಿಮೆ ಆಗಿಲ್ವಲ್ಲಪ್ಪ ಅಂತ ಅನ್ನಿಸ್ತು. ಅಂದರೆ ಸ್ಟಾರ್ಟಿಂಗಿಂದನೂ ಗುಂಡಕ್ಕಿದ್ದು ಆಮೇಲೆ ಸಣ್ಣ ಆಗಿಬಿಟ್ರೆ ನೋಡೋಕ್ಕಾಗಲ್ಲ. ಸ್ಟಾರ್ಟಿಂಗಿಂದನೂ ಸಣ್ಣ ಇದ್ದರೆ ಅಷ್ಟೇನೂ ಅನಿಸಲ್ಲ, ಬಟ್ ಬರ್ತಾ ವೀಕ್ ಆಗಿಬಿಟ್ರೆ ಮಕ್ಕಳು ನೋಡೋಕ್ಕಾಗಲ್ಲ. ಸೊ ಇವಾಗ ಒಂದು ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಮಧ್ಯ ಏನಾದರೂ ಚೂರು ಏನಾದರೂ ಕೊಡ್ತಾ ಇರ್ತೀನಿ. ಅವಾಗಾದರೂ ಅವ್ನಿಗೊಂದು ಸ್ವಲ್ಪ ಹೊಟ್ಟೆ ತುಂಬಲಿ ಅಂತ. ಹೊಟ್ಟೆ ತುಂಬಿದ್ರೆ ಅವನು ಅಷ್ಟು ಕಿರಿಕಿರಿ ಮಾಡಲ್ಲ, ಸುಮ್ಮನೆ ಆಟ ಆಡ್ತಿರ್ತಾನೆ. ಹುರುಳಿ ಸಾಂಬಾರು ಮಾಡಿದ್ರು ಅಮ್ಮ, ಅದಕ್ಕೆ ಒಂದು ಸ್ವಲ್ಪ ಹುರುಳಿ ಕಾಳು ಹಾಕ್ಬಿಟ್ಟು ಕೊಟ್ಟಿದ್ದೆ. ತಿನ್ನೋಷ್ಟು ತಿಂದ್ಬಿಟ್ಟು ಕೆಳಗಡೆ ಎಲ್ಲ ಚೆಲ್ಕೊಂಡು ತಟ್ಟೆ ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಹೆಂಗೆಂಗೋ ಮಾಡ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ. ಪಪ್ಪಣ್ಣಿ ಲವ್ ಪುನರ್ವ ಲವ್ ಸಾಕ್ಸ್ ಪ್ರಿಯ. ಇದು ಏನಕ್ಕಿದು? ಯಾರ್ದಿದು? ಯಾರ್ದು ಸಾಕ್ಸ್? ಯಾರ್ದು? ನೋಡಲ್ಲಿ ಕಾಲ್ಗೆ ಹಾಕೋಬೇಕಂತೆ. ಹಾಕ್ಕೊಡ್ತೀನಿ ಬಾ, ಹಾಕ್ಕೊಡ್ತೀನಿ ಬಾ ಪಪ್ಪು, ಹಾಕ್ಕೊಡ್ತೀನಿ ಬಾ. ಥೂ, ಕೆನ್ನೆ ಕೊಡು, ಕೆನ್ನೆ ಕೊಡು ಸಾಕು. ಸಾಕು ಸಾಕು. ಸಾಕು. ಅಮ್ಮ ವಿಡಿಯೋ ಮಾಡ್ತಾಯಿದ್ರು, ಮಿಸ್ಸಾಗಿ ಹೆಂಗೋ ಮೊಬೈಲ್ ಉಲ್ಟಾ ಆಗ್ಬಿಟ್ಟಿದೆ ಅನಿಸುತ್ತೆ. ವಿಡಿಯೋನೂ ಉಲ್ಟಾ ಬಂದುಬಿಟ್ಟಿದೆ. ಈಗೊಂದು ಸ್ವಲ್ಪ ದಿವಸದಿಂದ ಈ ಥರ ಶುರು ಮಾಡ್ಕೊಂಬಿಟ್ಟಿದ್ದೆ ನಾನು. ಬೇಡ ಅಂದರೂ ಬಿಡಲ್ಲ, ಎಷ್ಟು ಹೇಳಿದ್ರು ಬಿಡಲ್ಲ. ಬಂದು ಬಾಯಿಗೆ ಮುತ್ತು ಕೊಡಬೇಕು ಅಂತಾನೆ. ಕೆನ್ನೆಗೆ ಕೊಡು ಅಂದರೆ ಕೆನ್ನೆಗೆ ಕೊಡಲ್ಲ, ಬಾಯಿಗೆ ಕೊಡಬೇಕು ಅಂತ ಬರುತ್ತೆ. ಹಂಗೆಲ್ಲ ಮಾಡಬಾರ್ದು ಅಂತ ನಾನು ಅವಾಯ್ಡ್ ಮಾಡ್ತೀನಿ. ಅವ್ನು ಬಿಡೋದೇ ಇಲ್ಲ, ಅಳೋಕ್ಕೆ ಶುರು ಮಾಡಿಬಿಡ್ತಾನೆ ಕೊಡಿಸ್ಕೊಂಡಿಲ್ಲ ಅಂತಂದರೆ. ಸೊ ಅದೇ ಅಭ್ಯಾಸ ಆದರೆ ಚೆನ್ನಾಗಿರಲ್ಲ. ಅದೆಲ್ಲ ಸುಮ್ಮನೆ ನಮಗೂ ಕೆಮ್ಮು ನೆಗಡಿ ಎಲ್ಲ ಇರುತ್ತೆ, ಅವನಿಗೂ ಅದೇ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೆ. ಸೊ ನಾನಿವಾಗ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಪಾಪುನ, ಅದಕ್ಕೆ ರೆಡಿ ಆಗ್ತಾಯಿದ್ದೆ. ಅವನಿಗೆ ಮತ್ತೆ ನಿನ್ನೆಯಿಂದ ಬೆಳಿಗ್ಗೆ ಎದ್ದಿದ ತಕ್ಷಣ ಮುಟ್ಟು ನೋಡಿದ್ರೆ ಹಣೆ, ಕತ್ತು, ಹೊಟ್ಟೆ ಎಲ್ಲ ಬಿಸಿ ಆಗ್ತಾಯಿದೆ. ಜ್ವರ ಮತ್ತೆ ಶುರುವಾಗಿದೆ. ಅದಕ್ಕೆ ನಿನ್ನೆ ಒಂದು ದಿವಸ ನೋಡಿದೆ, ಇವತ್ತು ಬೆಳಗ್ಗೆ ನೋಡಿದ್ರೆ ಇವತ್ತು ಹಾಗೆ ಇತ್ತು. ಅದಕ್ಕೆ ಯಾಕಪ್ಪ ಹಿಂಗೆ ಆಗ್ತಿದೆ ಅಂತ ಅಂದ್ಬಿಟ್ಟು ಹೋಗಿ ತೋರಿಸ್ಕೊಂಬಂದ್ಬಿಡೋಣ. ಈಗ 5 ಗಂಟೆಗೆ ಸಿಗ್ತಾರೆ, 5:15 ಬರ್ತಾರೆ. ಸೊ ನಾವು 4 ಗಂಟೆಗೆ ಮನೆಗೆ ಬಿಟ್ಟರೆ ಹೋಗಿ ಟೋಕನ್ ತೊಗೊಬೇಕು. ಅಲ್ಲಿ ಟೋಕನ್ ತೊಗೊಂಡು ಹೋದರೆ ಬೇಗ ತೊಗೊಂಡ್ರೆ ಬೇಗ ವಾಪಸ್ ಬರ್ಬೋದು. ಕತ್ಲೆ ಮಾಡ್ಕೊಂಡು ಬರಬೇಕಾಗುತ್ತೆ ಲೇಟಾಗಿ ಹೋದರೆ. ಬೇಗ ಹೋದರೆ ಬೇಗ ಬಂದುಬಿಡ್ಬೋದು ಅಂತ 4 ಗಂಟೆಗೆ ಹೊರಡ್ತಾ ಇದ್ದೀವಿ.
ಮುಂಚೆ ಎಲ್ಲ ನಾವು ನಗರದ ಮನೇಲಿದ್ದಾಗ ನಾವು ಹೋಗ್ತಾ ಇದ್ದಿದ್ದೆ ಹಾಸ್ಪಿಟ್ಲಿಗೆ 7 ಗಂಟೆಗೆ ಹೋಗ್ತಿದ್ವಿ, 8 ಗಂಟೆಗೆಲ್ಲ ಮನೆಗೆ ಬರ್ತಿದ್ವಿ. ಸೊ ಇವಾಗ ಸ್ವಲ್ಪ ಊರಿಗೆ ಬರಬೇಕಲ್ಲ, ಹಂಗಾಗಿ ಬೇಗ ಹೋಗಿ ಕತ್ಲಾಗುತ್ತೆ ಅಂದ್ಬಿಟ್ಟು ಬೇಗ ಬರೋಣ ಅಂದ್ಬಿಟ್ಟು ಬೇಗ ಹೊರ್ಟೋಗ್ಬಿಡ್ತೀವಿ. ಇವಾಗ ಏನು ಮಾಡಿದ್ರು ಜ್ವರ ಹೋಗ್ತಾನೇ ಇಲ್ಲ. ಯಾಕೆ ಹಿಂಗೆ ಆಗ್ತಿದೆಯೋ ಗೊತ್ತಿಲ್ಲ ನನಗೆ. ಎಲ್ಲಿ ಅವನಿಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಯೂರಿನ್ ಟೆಸ್ಟ್ ಮಾಡಿಸಿದ್ರೆ ಮಾಡಿಸ್ಕೊಳ್ಳಿ, ನಂಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ರೆ ಅಂತ ಭಯ. ಕೈಯಲ್ಲೆಲ್ಲ ಚುಚ್ಚಿ ಅಪ್ಪ ದೇವ್ರೆ ಅದೆಲ್ಲ ನೋಡೋಕ್ಕಾಗಲ್ಲ ಅವ್ನು ಕಿರಿಸ್ತಿದ್ರೆ. ರೆಡಿ ಆಗ್ತಾ ಇದ್ದೀನಿ. ನನಗೆ ಯಾವಾಗಲೂ ಅಷ್ಟೇ ಈ ಥರ ತೆಗೆದೊಂದು ಗಂಟು ಹಾಕ್ಬಿಟ್ರೆ ಅದರಲ್ಲಿರೋ ಆರಾಮ್ ನಂಗೆ ಇನ್ಯಾವುದರಲ್ಲೂ ಇಲ್ಲ. ನನಗೆ ಜಾಸ್ತಿ ಹೇರ್ ಬಿಟ್ಕೊಂಡು ಓಡಾಡೋಕ್ಕೆಲ್ಲ ನಂಗೆ ಇಷ್ಟನೇ ಆಗೋಲ್ಲ. ಅಪರೂಪ ನಾನು ಹೇರ್ ಬಿಡೋದು, ಜಡೆ ಹಾಕೋದೆಲ್ಲ. ಈ ಥರ ತೆಗ್ದೊಂದು ಗಂಟು ಹಾಕ್ಬಿಡ್ತೀನಿ, ಒಂಥರ ಕಂಫರ್ಟಾಗಿರುತ್ತೆ. ಹೇರ್ಸ್ ಎಲ್ಲ ಬಂದು ಮುಂದೆ ಬರೋದು ನಂಗೆ ಅದೆಲ್ಲ ಆಗೋದೇ ಇಲ್ಲ, ಸಖತ್ ಇರಿಟೇಟ್ ಆಗಿಬಿಡುತ್ತೆ. ಇದೊಂಥರ ಚೆನ್ನಾಗಿರುತ್ತೆ, ಕಂಫರ್ಟಾಗಿರುತ್ತೆ, ನನಗೆ ಏನೂ ಡಿಸ್ಟರ್ಬೆನ್ಸ್ ಮಾಡಲ್ಲ. ಆಮೇಲೆ ಬೈಕಲ್ಲಿ ಹೋಗ್ತಾ ಇರೋದು ನಾವು, ಸುಮ್ಮನೆ ಗಾಳಿಗೆಲ್ಲ ತೂರುತ್ತೆ, ಕೂದಲು ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಈ ಥರ ತೆಗೆದೊಂದು ಗಂಟು ಹಾಕ್ಬಿಡ್ತೀನಿ. ಪಾಪು ಮಲ್ಕೊಂಡಿದ್ದಾನೆ, ಮಲಗಿಸಿದ್ದು 3 ಗಂಟೆಗೆ ಮಲ್ಕೊಂಡಿದ್ದಾನೆ. ಹೊರಡೋ ಟೈಮಲ್ಲಿ ಎಬ್ಸೋಣ, ಪಾಪ ಅವನಿಗೂ ನಿದ್ದೆ ಮಿಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಬ್ಸಿಲ್ಲ. ಹೊರಡೋ ಟೈಮಿಗೆ ಎದ್ದು ಅವನಿಗೇನಿಲ್ಲ, ಬರೀ ಬಟ್ಟೆ ಚೇಂಜ್ ಮಾಡಬೇಕಷ್ಟೆ. ನಾನು ಜಾಸ್ತಿ ಏನೂ ಮೇಕಪ್ ಮಾಡ್ಕೊಳ್ಳಲ್ಲ. ನಂಗೆ ಮೇಕಪ್ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ನಾನು ಡೈಲಿ ಇಷ್ಟೇ ನಾನು ಯೂಸ್ ಮಾಡೋದು. ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಒಂದು ಲಿಪ್ ಬಾಂಬು, ಐಲೈನರು ಅಷ್ಟೇ. ಹೊರಗಡೆ ಹೋದರೆ ಮಾತ್ರ ಐಬ್ರೋಸ್ ಪೆನ್ಸಿಲ್ ಯೂಸ್ ಮಾಡ್ತೀನಿ ಅಷ್ಟೇ. ಇದು ಬಿಟ್ಟರೆ ನಾನು ಇನ್ನೇನು ಯೂಸ್ ಮಾಡಲ್ಲ. ಏನಾದರೂ ಫಂಕ್ಷನ್ ಇದ್ದರೆ, ಅದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಂತ ಇದ್ದರೆ ಮಾತ್ರ ನಾನು ಸ್ವಲ್ಪ ಫೌಂಡೇಶನ್ನು ಕನ್ಸೀಲರ್ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಅದೆಲ್ಲ ಯೂಸ್ ಮಾಡಲ್ಲ. ಬೇರೆ ರಿಲೇಟಿವ್ ಮದುವೆ ಅದು ಇದು ಫಂಕ್ಷನ್ಗೆ ಹೋದ್ರೂ ಕೂಡ ನಾನು ಅದೆಲ್ಲ ಯೂಸ್ ಮಾಡಲ್ಲ. ಫ್ಯಾಮಿಲಿ ಫಂಕ್ಷನಿಗೆ ಮಾತ್ರ ಫೌಂಡೇಶನ್ನು ಕನ್ಸೀಲರ್ ಅದೆಲ್ಲ ಯೂಸ್ ಮಾಡೋದು ನಾನು. ಸೊ ಎಷ್ಟು ಬೇಗ ರೆಡಿ ಆಗ್ತೀನಿ ಗೊತ್ತಾ ನಾನು. ನನಗೆ ಹೆಂಗಂದರೆ ಟೈಮ್ ಹೆಂಗಿರುತ್ತೆ ಆ ಥರ. ತುಂಬ ಟೈಮ್ ಇದ್ದರೆ ನಿಧಾನಕ್ಕೆ ರೆಡಿ ಆಗ್ತೀನಿ. 1 ಅವರ್ ಕೊಟ್ಟರೆ 1 ಅವರ್ವರೆಗೂ ರೆಡಿ ಆಗ್ತೀನಿ. 10 ನಿಮಿಷ ಕೊಟ್ಟರೆ 10 ನಿಮಿಷದಲ್ಲೂ ನಾನು ರೆಡಿ ಆಗ್ತೀನಿ. ಆ ಥರ ನಂದು. ಸೊ ಏನಿಲ್ಲ, ಈಗೇನು ಟೈಮ್ ಇತ್ತು, ಬಟ್ ನನ್ನ ಐಬ್ರೋಸ್ ಮಾತ್ರ 5 ನಿಮಿಷಕ್ಕೆಲ್ಲ ರೆಡಿ ಆಗ್ಬೋದು. ಅಲ್ಲೇನಿದೆ, ರೆಡಿ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ. 5 ನಿಮಿಷ ಸಾಕು ನನಗೆ ರೆಡಿ ಆಗೋದು. ಅದರಿಂದ ಯೂಸ್ ಮಾಡಬೇಕಷ್ಟೆ. ರೆಡಿ ಆಗಿಬಿಟ್ಟು ಅವ್ರಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಫುಲ್ ತಿಕ್ಕಾಗಿ ರೆಡಿ. ನಾನು ಹರಳೆಣ್ಣೆ ಹಚ್ಚಿದ್ರೆ ಎಲ್ಲ ತಿಕ್ಕಾಗುತ್ತೆ ಅಂತೆಲ್ಲ ಹೇಳಿದ್ರು. ಹರಳೆಣ್ಣೆ ಎಲ್ಲ ಹಚ್ಚಿದೆ ಅಂದ ಕಾಲದಲ್ಲಿ, ಇವಾಗೆಲ್ಲ ಸೊ ಅದು ಏನು ಮಾಡಿದ್ರು ಅದು ಹೋಗಲ್ಲ, ಅದು ಹಂಗೆ ಇರುತ್ತೆ. ಮಿಸ್ ಬಿಟ್ಬಿಟ್ಟೆ, ಯಾರದೆಲ್ಲ ಮಾಡ್ಕೊಂಡು ಕೂತಿರೋರು ಅಂತ. ಬ್ಯಾಗು ಎಲ್ಲ ರೆಡಿ ಮಾಡಿದ್ದೀನಿ. ನಾನು ಯಾವುದಕ್ಕೂ ಎಕ್ಸ್ಟ್ರಾ ಇರಲಿ ಅಂತ ಯಾವಾಗಲೂ ಅವನಿಗೊಂದು ಟೀ ಶರ್ಟು ಮತ್ತು ಒಂದು ನಿಕ್ಕರೋ ಪ್ಯಾಂಟು ಏನಾದರೂ ಇಟ್ಟಿರ್ತೀನಿ. ಸೊ ಇನ್ನು ವಾಟರ್ ಬಾಟಲ್ ಒಂದು ಹಾಕೋಬೇಕು. ಒಂದು ಸಲ ಚೆಕ್ ಮಾಡ್ಕೊಂಬಿಟ್ರೆ ಈಗ ಏನಾದರೂ ಮರ್ತಿದ್ರೆ ಅಂತ. ಒಂದು ಡೈಪರು, ಒಂದು ವೆಯ್ಲು ಯಾವಾಗಲೂ ಇರುತ್ತೆ. ಅಮೌಂಟು ಇದರೊಳಗಡೆ ಒಂದು ವಾಟರ್ ಬಾಟಲ್ ಒಂದು ಹಾಕ್ಕೊಬೇಕು ಅಷ್ಟೆ. ಅಂಬ ಎಲ್ಲಿ ಅಂಬ? ನಿಂತ್ಕೊ, ಅಲ್ಲಿ ಎಷ್ಟುದೇ ಇದೆಯಾ ನೋಡೋಣ. ನಿಂತ್ಕೊ ಇಲ್ಲಿ ಪಾಪ, ಇಲ್ಲಿ ಅಂಬ ಹತ್ರ ನಿಂತ್ಕೊ ಇಲ್ಲಿ ನಿಂತ್ಕೊ ಅಂಬ ಹತ್ರ. ಎಲ್ಲರೂ ಟೋಕನ್ 3, ಸೊ ಬೇಗನೆ ಆಗ್ಬಿಡುತ್ತೆ. ತುಂಬ ರಶ್ ಇತ್ತು, ಬಟ್ ಯಾರು ಮಕ್ಕಳು ತೋರ್ಸಕ್ಕೆ ಬಂದಿರೋಲ್ಲ. ಸೊ ಆ ಕಡೆ ಈ ಕಡೆ ಒಂದು ಬೇರೆ ಒಪ್ಪಿಡಿ ಇದೆ, ಬೇರೆ ಡಾಕ್ಟ್ರು ತೋರ್ಸೋಕ್ಕೆ ಅಂತ ಬಂದಿದ್ದಾರೆ. ಇವತ್ತೇ ಇಷ್ಟೊಂದು ರಶ್ ಇರೋದಲ್ಲಿ ಮಕ್ಕಳು ಜಾಸ್ತಿ ಇರಲಿಲ್ಲ, ಬೇರೆ ಜಾಸ್ತಿ. ಸೊ ಅದಕ್ಕೆ ಹೊರಗಡೆ ಕರ್ಕೊಂಡ್ಬಂದೆ, ಹೊರಗಡೆ ಕರ್ಕೊಂಡ್ಬಂದಿದ್ದೆ. ಅವನದು ಹೈಟು ಮತ್ತು ವೆಯ್ಟ್ ಎಲ್ಲ ಚೆಕ್ ಮಾಡಿಸ್ದೆ. ಅವನದು ವೆಯ್ಟು ಸೇಮ್ ಬೆಳಿಗ್ಗೆ ಚೆಕ್ ಮಾಡಿದ್ನಲ್ಲ ಅಷ್ಟೇ ಬಂತು. 10 kg 400 ಗ್ರಾಮ್ ಬಂತು. ಇಲ್ಲಿ ಬುರ್ಡೆ ಯಾರದು? ಬುರ್ಡೆ ಎಲ್ಲಿ ಬಂದಿದೆಯಾ ನೀವೀಗ? ಅಲ್ಲಿ ಬೇಕಾ? ಆರದು ಹೋಗಿ ಬಂದ್ವಿ. ಜ್ವರ ಜಾಸ್ತಿ ಇದ್ದರೆ ಮಾತ್ರ ಸಿರಪ್ ಹಾಕಿ, ಇಲ್ಲಾಂದರೆ ಬೇಡ ಅಂತ ಹೇಳಿದ್ದಾರೆ. ಸೊ ನೋಡಬೇಕು, ಇನ್ನೊಂದು 2 ದಿವಸ ನೋಡಿಬಿಟ್ಟು ಇನ್ನು ಮತ್ತೆ ಹಂಗೆ ಜ್ವರ ಬರ್ತಾಯಿದೆ ಅಂತಂದರೆ ಒಂದು ಯೂರಿನ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಒಟ್ಟಿಗೆ ಅಂತ ಹೇಳಿದ್ದಾರೆ. ಒಂದು ಥರ್ಮಾಮೀಟ್ರ್ ತಗೊಳ್ಳೋಕೆ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು. ಸೊ ಚೆಕ್ ಮಾಡಿಬಿಟ್ಟು ಟೆಂಪ್ರೇಚರ್ ನೋಡಿಬಿಟ್ಟು ಜಾಸ್ತಿ ಇದೆ ಅಂದರೆ ಮಾತ್ರ ಸಿರಪ್ ಹಾಕಿ, ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ದಾರೆ.
ಸೊ ತಗೊಂಡು ಬಂದಿದ್ದೀನಿ. ಹಂಗೆ ಅವನಿಗೆ ಜಂತುಳದು ಸಿರಪ್ ನಾನು ಹಾಕೇ ಇರಲಿಲ್ಲ. ಒಂದು ಎಡವಟ್ಟು ಮಾಡಿಕೊಂಡೆ ನಾನು. ಇಲ್ಲಿ ಊರಲ್ಲಿ ಅಂಗನವಾಡಿಲಿ ಆಶಾ ವರ್ಕರ್ಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಜಂತುಳದು ಪಾಪುಗೆ ಅಂತ. ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಟ್ರು ನನಗೆ. ಸೊ ಅವನಿಗೆ ಒಂದು ವರ್ಷ ಅನಿಸುತ್ತೆ ಅವಾಗ ಕೊಟ್ಬಿಟ್ಟು ಇನ್ನೊಂದು 2-3 ತಿಂಗಳಾದ್ಮೇಲೆ 4 ತಿಂಗಳಾದ್ಮೇಲೆ ಏನೋ ಹೇಳಿದ್ರು. ಸೊ ನಾನು ಅವಾಗ ಹಾಕ್ಬೇಕೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡಿದೆ. ಆಮೇಲೆ ಡಾಕ್ಟ್ರನ್ನ ಕೇಳಿದಾಗ ಸ್ವಲ್ಪ ಲೇಟ್ ಆಯಿತು, ಸೊ ಏನು ತೊಂದರೆ ಇಲ್ಲ, ಬರ್ಕೊಟ್ಟಿದ್ದಾರೆ, ಹಾಕಬೇಕು. ಇವತ್ತು ನೈಟೇ ಹಾಕ್ಬಿಡ್ತೀನಿ. ಮತ್ತು ಇನ್ನು ಇಲ್ಲಿಂದ 2 ವರ್ಷದವರೆಗೂ 6 ತಿಂಗಳಿಗೊಂದು ಸಲ ಹಾಕ್ಕೊಂಡು ಹೋಗೋದಷ್ಟೇ 5 ml. ಆಮೇಲಿಂದ 2 years ಕಂಪ್ಲೀಟ್ ಆದಮೇಲೆ 10 ml ಹಾಕಬೇಕಷ್ಟೆ ಅಂತ ಹೇಳಿದ್ರು. ಆಮೇಲೆ ನನಗೆ ಇನ್ನೊಂದು ಡೌಟ್ ಏನಿತ್ತು ಅಂತಂದರೆ, ಅವನಿಗೆ BCG ಹಾಕಿರಲಿಲ್ಲ, ಇಂಜೆಕ್ಷನ್ ಅದು ಏನೂ ಮಾರ್ಕ್ ಇರಲಿಲ್ಲ. ಸೊ ನನಗೊಂದು ಡೌಟ್ ಇತ್ತು, ಇದು ಸಾಮಾನ್ಯವಾಗಿ ಈ ಥರನೂ ಆಗುತ್ತಾ ಅಥವಾ ಇಂಜೆಕ್ಷನ್ ಹಾಕೇ ಇಲ್ವಾ ಅಂತ ನಂಗೆ ಡೌಟ್ ಇತ್ತು. ಅದೊಂದು ಕ್ಲಿಯರ್ ಮಾಡಿಕೊಂಡೆ. ಸೊ ಏನಿಲ್ಲ, ಹಾಕಿದ್ದಾರೆ, ನನಗೂ ಆ ಥರ ಏನೂ ಮಾರ್ಕ್ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಸೊ ಅದೊಂದು ಸ್ವಲ್ಪ ಸಮಾಧಾನ ಆಯಿತು. ನಾನು ಇದನ್ನು ಕೇಳಬೇಕಂತದ್ದು ಎಷ್ಟು ದಿವಸದಿಂದ ಅಂದ್ಕೊಂಡು ಹೋಗ್ತಿದ್ನೋ, ಕೇಳ್ತಾನೆ ಇರಲಿಲ್ಲ, ಮರ್ತು ಬರ್ತಿದ್ದೆ. ಇವತ್ತಷ್ಟು ನೆನಪಿಟ್ಕೊಂಡು ಹೋಗಿ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬಂದೆ. ಸೊ ಇಷ್ಟ ಆಯಿತು. ಇನ್ನೇನು ಊರು ಹತ್ತತ್ರ ಬರಬೇಕಾದ್ರೆ ಲೈಟಾಗಿ ಹನಿ ಹಾಕೋದಕ್ಕೆ ಶುರುವಾಯಿತು, ಮಳೆ ಬೇರೆ ಶುರುವಾಯಿತು. ಸೊ ನಾವು ಒಂದು ಮುಂದೆ ಅವನು ಲೋಕ ಒಂದು ಸ್ವಲ್ಪ ನೆಂದ, ನಾನೇನು ಅಷ್ಟೇನಿಲ್ಲ, ಪಾಪ ಮಧ್ಯದಲ್ಲಿ ಇದ್ನಲ್ಲ, ಅವ್ನು ಆರಾಮಾಗಿ ಕೂತಿದ್ದ. ಸೊ ಇಷ್ಟ ಆಯಿತು, ಮುಗಿಸ್ಕೊಬಂದ್ವಿ. 4 ಗಂಟೆಗೆ ಹೋಗಿದ್ದಕ್ಕೆ 6:30 ಬಂದು ಮನೆಗೆ ಸೇರಿದ್ವಿ. ಡಾಕ್ಟ್ರ್ ಬಂದಿದ್ದೆ 5:15 ಸೊ ಬೇಬಿ ವೆಯ್ಟು ಚೆಕ್ ಮಾಡಿದ್ವಿ ಪಾಪುದು. ಒಂದೊಂದು ಮಿಷಿನಲ್ಲಿ ಒಂದೊಂದು ಥರ ತೋರಿಸುತ್ತೆ. ಇವತ್ತು 10 kg 400 ಗ್ರಾಮ್ ತೋರಿಸ್ತು ಆ ಮಿಷಿನಲ್ಲಿ. ಸೊ ಇವತ್ತು ನಾನು ಮನೆಯಲ್ಲೂ ಚೆಕ್ ಮಾಡಿದ್ದೆ, ಅದರಲ್ಲಿ 10.5 ಇತ್ತು. ಒಂದೊಂದ್ರಲ್ಲಿ ಒಂದೊಂದು ಥರ ತೋರಿಸುತ್ತೆ. ಒಟ್ಟಿನಲ್ಲಿ ಅವನು 10.5 ಆಜು ಬಾಜಲ್ಲಿ ಇದ್ದಾನೆ, ಕಡಿಮೆ ಅಥವಾ ಜಾಸ್ತಿ 10.5 ಒಟ್ಟಿನಲ್ಲಿ ಅಷ್ಟೇ. ಆಮೇಲೆ ವೆಯ್ಟ್ ಚೆಕ್ ಮಾಡಿದೆ, 75 ಸೆಂಟಿಮೀಟ್ರ್ ಏನೋ ಇದ್ದಾನೆ. ಸೊ ನಾನು ಮಂತ್ಲಿ ಚೆಕ್ ಮಾಡಬೇಕು ಅಂದ್ಕೊತೀನಿ ಹೈಟ್ನ. ಸೊ ಆಗಲ್ಲ, ಮರ್ತೋಗ್ಬಿಡುತ್ತೆ. ಇವತ್ತು ಚೆಕ್ ಮಾಡಿದೆ, ಅಲ್ಲಿ 75 ಸೆಂಟಿಮೀಟ್ರ್ ಏನೋ ಇದ್ದಾನೆ. ಬನ್ನಿ ನೋಡೋಣ. ಮತ್ತು ಹಂಗೆ ಒಂದು ಥರ್ಮೋಮೀಟ್ರ್ ಇರಲಿ ಅಂತ ಡಾಕ್ಟ್ರ್ ತೊಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಒಂದು ತೊಗೊಂಡೆ. 99 ಡಿಗ್ರಿ ಇದ್ದರೆ ಮಾತ್ರ ಅದು ಮತ್ತು ಅದ್ರ ಮೇಲಿದ್ದರೆ ಮಾತ್ರ ಸಿರಪ್ ಹಾಕಿ ಅಂತ ಹೇಳಿದರು. ಸೊ ಅದಕ್ಕೆ ಚೆಕ್ ಮಾಡಿಬಿಟ್ಟು ಹಾಕೋಣ. ನೆಸಸರಿ ಸಿರಪೆಲ್ಲ ಹಾಕೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಬೆಚ್ಚಗಿದೆ ಅಂತ ಅನ್ನೋದಕ್ಕೆ ಸಿರಪ್ ಹಾಕ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಮನೇಲಿ ಒಂದು ಇಟ್ಕೊಳ್ಳೋಣ ಅಂತ ಡಾಕ್ಟ್ರು ಅವರೇ ಹೇಳಿದ್ರು, ಒಂದು ಇಟ್ಕೊಳ್ಳಿ ಮನೇಲಿ ಅಂತ. ಅದಕ್ಕೆ ತೊಗೊಂಬಂದ್ವಿ. ಇದನ್ನು ನಾಲ್ಗೆ ಕೆಳಗಡೆ ಬೇಕಿದ್ರೆ ಇಟ್ಕೊಳ್ಬೋದು, ಇಲ್ಲ ಅಂಡರ್ಆರ್ಮ್ಸಲ್ಲಾದರೂ ಇಟ್ಟು ನೋಡ್ಬೋದು. ಆ ಮಕ್ಕಳೆಲ್ಲ ನಾಲ್ಗೆ ಕೆಳಗಡೆ ಇರಿಸ್ಕೊಳಲ್ಲ ಅಲ್ವಾ. ಸೊ ತೋಳಲ್ಲೇ ಹಾಕಿ ಕಗ್ಗಳಲ್ಲೇ ಹಾಕಿ ನೋಡಬೇಕು. ಕೂತ್ಕೋ, ಅಲ್ಲೇ ಇಳಿಬೇಡ, ಕೂತ್ಕೋ. ಸ್ಲಿಪ್ಪರ್ ಏನಾಯ್ತು ನಿಂದು? ಹೊಸ ಸ್ಲಿಪ್ಪರ್ ಏನಾಯ್ತು? ಕಾಲ ಕೆಳಕ್ಕೆ ಇಲ್ಲ ಕಡ ಬಿಡ್ತಿದೆ ದಿವಾಲ್ ಕಾಟ್ನಿಂದ ಮಲ್ಕೋಬೇಕಾ ಬೇಡಪ್ಪ. ಇದು ಜಂತುಳದು ಸಿರಪ್ಪು. ಇವತ್ತು ಹೋಗಿದ್ನಲ್ಲ, ಹಂಗೆ ತೊಗೊಬರೋಣ ಅಂತ ಅಂದ್ಬಿಟ್ಟು ಮರ್ತೇ ಹೋಗ್ತಿತ್ತು. ಸೊ ಇವತ್ತು ತೊಗೊಂಬಂದೆ. 5 ml ಹಾಕಿ ಅಂತ ಹೇಳಿದ್ರು ಡಾಕ್ಟ್ರು. ನೀವು ಅಷ್ಟೇ ಮಿಸ್ ಮಾಡ್ದಿರಂಗೆ ಜಂತುಳದು ಮೆಡಿಸಿನ್ ಹಾಕಿ ದಯವಿಟ್ಟು ಮಿಸ್ ಮಾಡಲಿ. ಹಾಗೆ ಅವ್ನು ಪಾಪುಗೊಂದು ಸ್ಲಿಪ್ಪರ್ ತೊಗೊಬಂದೆ. ಮೈಸೂರೆಲ್ಲ ಹುಡ್ಕಾಡಿದೆ, ಬಟ್ ಅಲ್ಲಿ ಸೈಜು ಇಷ್ಟ ಆಗಲಿಲ್ಲ. ಸೈಜ್ ಸಿಗಲಿಲ್ಲ. ಹಂಗಾಗಿ ಇದೆಲ್ಲ ಯಾವುದೂ ತೊಗೊಳ್ಳಿಲ್ಲ. ಆಮೇಲೆ ಇಲ್ಲೇ ಬಂದು ನಗರದಲ್ಲೇ ತೊಗೊಂಡೆ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.